ಅಮ್ಮ ಏನಮ್ಮ ಇದು ನಿನ್ನ ಅವತಾರ? ಅಣ್ಣ ನನ್ ಫೇಸ್ ಮಾಸ್ಕ್ ಹಾಕೊಂಡಿದ್ದೆ, ನೀನ್ ಕರ್ದೆ, ನಾನ್ ಬಂದಿಲ್ಲ ಅಂದ್ರೆ ನೀನ್ ಬೇಜಾರ್ ಮಾಡ್ಕೋತೀಯ, ಅದಕ್ಕೆ ಬಂದೆ. ಏನು ಅಮ್ಮ ಹೋಗಮ್ಮ, ಮುಖ ತೊಳ್ಕೊಂಬ ಹೋಗಮ್ಮ. ಸರಿ ಬಂದು ಇರು. ಇವಳೆ ಕಣಮ್ಮ ನನ್ನ ತಂಗಿ, ಹೆಸರು ಅರ್ಚನಾ. ಅರ್ಚನಾ ಕಳಸೇಗೌಡ. ಅಚ್ಚು. ಹೆಸರೇನಂದ್ರಿ? ಅಚ್ಚು ಒಂದೇ. ಅರ್ಚನಾ ಇಲ್ಲಿ. ಸರ್ ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರಮ್ಮ, ಪೂರ್ತಿ ಹೆಸರು ದೊಡ್ಡ ಮನೆ ವೀರಣ್ಣಗೌಡ. ಥ್ಯಾಂಕ್ ಯು ಸರ್, ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ನಾನಿನ್ನು ಹೊರಡ್ತೀನಿ. ಸರಿಮ್ಮ ಸರಿಮ್ಮ. ಎಲ್ಲಿ ಹೊರಟ್ಬಿಟ್ರು ಅವರು? ಯಾರಣ್ಣ ಅವರು? ಯಾಕೆ ಬಂದಿದ್ರು? ಅವ್ರು ಯಾಕೆ ನನ್ನನ್ನು ನೋಡ್ಬೇಕಂತೆ? ಎಲ್ಲೋರು ಹೊರಟೋದ್ರಾ? ಮತ್ತೆ ನೀನ್ ಈ ಅವತಾರದಲ್ಲಿ ಬಂದ್ರೆ ಏನ್ ಮಾಡ್ತಾರೆ? ಹೆದರ್ಕೊಂಡು ಓಡೋದ್ರಪ್ಪ. ಏನ್ ಸುಮಾ, ನನ್ನ ತಂಗಿ ಯಾವ ಅವತಾರದಲ್ಲಿ ಬಂದ್ರು ಬಂಗಾರನೇ. ಹೌದೌದು. ಹೌದೌದಾ? ಏನ್ ಹಂಗಿಸ್ತಾ ಇದೀಯಾ? ಅಯ್ಯೋ ರೀ, ಹೌದು ಹೌದು ಅಂತ ಹೇಳ್ದೆ. ಇಲ್ಲ ಇಲ್ಲ, ನೀನ್ ಹೌದೌದು ಒಂದೇ. ಅಂತ ಅನ್ಕೊಂಡು ಏನೇನು ಅಂದ್ಬಿಟ್ರೆ ಒಪ್ಕೋಬೇಕಾ ನಾವು? ಅದೇ ರೀ, ಅದನ್ನೇ ಹೌದು ಹೌದು ಅಂತ ಹೇಳಿದ್ದು. ನನ್ ಮಗಳಿಗೆ ಅಷ್ಟು ಅನ್ನೋ ಅಧಿಕಾರ ಇಲ್ವಾ ನನಗೆ? ಆಯ್ತು ಬಿಡಿ, ಮಾತಾಡಲ್ಲ. ಆಯ್ತು. ಹ್ಞೂ ಅಂದ್ರೆ ಮೊದ್ಲೇ ಅದಕ್ಕೆ ಮಾಡ್ಕೊಂಡ್ಬಿಡ್ತೀಯ ನೀವು. ಮಾಡ್ತಿರ್ತೀರ. ಇವಳ ಎಲ್ಲಿ ಅಂತ ಹುಡುಕೋದು? ಯಾವ ಏರಿಯಾದಲ್ಲಿದ್ದಾಳೆ ಇವಳು? ಬಾ, ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಆಮೇಲೆ ಬಿಸಿಲು ಜಾಸ್ತಿ ಆಗ್ಬಿಡತ್ತೆ. ನಮ್ಮ ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರೋಣ. ರತ್ನಾ, ಏ ರತ್ನಾ. ಬಂದೆ ಮೊರೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರು. ಹಾ, ಹೋಗ್ಬಿಟ್ಟು ನನ್ ಬಗ್ಗೆನೂ ಕೇಳ್ಕೊ ಬನ್ನಿ. ಹೌದು, ಎಲ್ರಿಗಿಂತ ಮುಖ್ಯವಾಗಿ ನಿನ್ ಬಗ್ಗೆನೆ ಕೇಳ್ಕೋಬೇಕು. ಮನೆ ಕಡೆ ನೋಡ್, ನೀವು ಹುಷಾರಾಗಿ ಹೋಗಿ. ಬಾರೆ ನಡಿ. ರತ್ನಮ್ಮ, ಎಲ್ಲಿ ಹೋಗ್ತಿದ್ದಾರೆ? ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾವ್ರಂತೆ ಅಮ್ಮ ಮಗಳು. ಸರಿ, ಒಂದ್ ಸ್ವಲ್ಪ ಕಾಫಿ ತಗೊಂಡ್ಬರ್ತೀರಾ? ಹಲೋ